ಡಿಕೆಶಿ ಪರ ಇರುವಂಥ ಶಾಸಕರು ಈಗ ಗಣ ಕೊಡ್ತಾ ಇದ್ದಾರೆ ಸರ್. ನೋಡಿ, ಮಹಾತ್ಮ ಗಾಂಧೀಜಿಯವರು ಇವತ್ತೇನಾರು ಬದುಕಿದ್ದಿದ್ರೆ ನೇಣಕ್ಕೆ ಸತ್ತೋಗ್ತಿದ್ರು. ಬಣ ಅಲ್ಲ, ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಪರ, ಹಿಂದುಳಿದವರು ಸಿದ್ದರಾಮಯ್ಯನ ಪರ. ಈ ರೀತಿ ಜಾತಿಯ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನವನ್ನು ಇವರು ಒಂದು ರೀತಿಯ ಸ್ಪರ್ಧೆ ಮಾಡ್ತಿದ್ದಾರಲ್ಲ ಜಾತಿ ಮೇಲೆ. ಇದು ಕಾಂಗ್ರೆಸ್ ಸಂಸ್ಕೃತಿನ? ಇದು ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಇದಕ್ಕೆ ಹೋರಾಟ ಮಾಡಿದಂಥ, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಎಲ್ಲ ನಾಯಕರುಗಳು ಕೂಡ ಎಂದೆಂದೂ ಜಾತಿ ತಂದಿಲ್ಲ. ಇವರು ಚುನಾವಣೆ ಸಂದರ್ಭದಲ್ಲಿ ಜಾತಿಯ ವಿಷಬೀಜವನ್ನು ಹಿಂದೂ ಸಮಾಜದ ಮೇಲೆ ಒತ್ತೆಟ್ಟು, ಮುಸಲ್ಮಾನರಂತೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಾರೆ. ಬಿಡಿ, ನಮ್ಮ ರಕ್ಷಣೆ ಮಾಡೋದೇ ಕಾಂಗ್ರೆಸ್ ಅಂತ ತೀರ್ಮಾನ ಮಾಡಿದರೆ ಮುಸಲ್ಮಾನರಿಗೆ ಅವ್ರು ಓಟ್ ಕೊಟ್ಕೊಂಡು ಹೋಗ್ತಾರೆ. ಅದು ಹಿಂದೂ ಸಮಾಜವನ್ನು ಒಡೆದು ಚಿತ್ರ ಮಾಡಿ ಆ ಬಡವರಿಗೆ ದುಡ್ಡು ಕೊಟ್ಟು, ಬಡವರಿಗೆ ಹೆಂಡ ಕೊಡಿಸಿ, ಅವ್ರ ಬಡವರಿಗೆ ಗೊತ್ತಿಲ್ಲದಂಥ ಜಾತಿಯ ವಿಷಬೀಜವನ್ನು ಬಿತ್ತಿ ಓಟ್ ತೊಗೊಂಡಿದ್ದಲ್ದೇ ಈ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಇವತ್ತು ಜಾತಿ ರೂಪದಲ್ಲಿ ಬೆಳೀತಾ ಇರೋದು ಕಾಂಗ್ರೆಸ್ ಸಂಸ್ಕೃತಿನ? ಇದು ಕಾಂಗ್ರೆಸ್ ನಾನು ಅಂತ ಹೇಳ್ಕೊಳ್ಳೋಕೆ ಇವತ್ತು ಎಲ್ಲರೂ ನಾಚಿಕೆ ಪಟ್ಕೋಬೇಕು ಕಾಂಗ್ರೆಸ್ನವರು. ಆ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಬರೀ ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿಲೂ ಈ ರೀತಿ ಗುಂಪುಗಾರಿಕೆ. ಇದು ತೀರಾ ಅನ್ಯಾಯ. ಇದು ನಮಸ್ಕಾರ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಅವರ ಸಿದ್ಧಾಂತ ಇತ್ತಲ್ಲ, ದೇಶಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು. ಇವತ್ತೇನು ನಡೀತಾ ಇದೆ? ಕುಟುಂಬದ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ. ಯಾರು ಮೆಕ್ತಾರೆ ಇದನ್ನು? ಎಲ್ಲ ಪಾರ್ಟಿ ಪರಿಸ್ಥಿತಿ ನಿಂಗೆ ಬಂದೋಗಿದೆಯಲ್ಲ. ಸರಿ ಹೋಗಿಲ್ವಾ? ಸರಿ ಹೋಗುತ್ತೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ 10 ವರ್ಷ 20 ವರ್ಷ ಅಲ್ಲ, ಹಿಂದುತ್ವದ ಮೇಲೆ, ಈ ಒಂದು ಸಂಸ್ಕೃತಿಯ ಮೇಲೆ ಈ ಒಂದು ಸಂಘಟನೆ ಬೆಳೆದಿದ್ದಕ್ಕೆ ಅದಕ್ಕೆ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಇಡೀ ಜೀವನ ತಪಸ್ಸು ಮಾಡಿರೋರು ಸಾವಿರಾರು ಜನ ಇದ್ದಾರೆ. ಆ ತಪಸ್ಸಿಗೆ, ಆ ಪ್ರಾಣಕ್ಕೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಸರಿ ಹೋಗುತ್ತೆ, ಸಂಘಟನೆ ಸರಿ ಹೋಗುತ್ತೆ, ಇದ್ರಾಗೆ ನನ್ನ ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ ಸರಿ ಮಾಡೋರು ಯಾರು ನನಗೆ ಗೊತ್ತಿಲ್ಲ.